ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇರಳದಿಂದ ಬರ್ತಾ ಇರುವಂತಹ ಸುದ್ದಿ ಇದು. ಏನು ಕೇರಳದ ನಟನಿಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇದೆ. ಯಾವ ವಿಚಾರದಲ್ಲಿ ನೋಡೋಣ. ಅತ್ಯಾಚಾರ ಕೇಸ್ನಲ್ಲಿ ಮಲಯಾಳಂ ನಟನಿಗೆ ಬಿಗ್ ರಿಲೀಫ್. ಮಲಯಾಳಂ ನಟ ದಿಲೀಪ್ ಖುಲಾಸೆಗೊಳಿಸಿದೆ ಈಗ ಕೋರ್ಟ್. ಕೇರಳದಲ್ಲಿ ಸಂಚಲನ ಮೂಡಿಸಿದ್ದು ಈ ಗ್ಯಾಂಗ್ ರೇಪ್ ಕೇಸ್. ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ನಟ ದಿಲೀಪ್ ಖುಲಾಸೆ. ಸಾಕ್ಷ್ಯಾಧಾರಗಳ ಕೊರತೆ. 85 ದಿನ ಜೈಲಿನಲ್ಲಿದ್ದು ಬಾಲಿವುಡ್ನ ಖ್ಯಾತ ನಟ ದಿಲೀಪ್. ಪ್ರಕರಣದಲ್ಲಿ 8ನೇ ಆರೋಪಿಯಾಗಿದ್ದು ನಟ ದಿಲೀಪ್. ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಲಾಗಿದೆ ಅಂತ ನಟ ದಿಲೀಪ್ ಹೇಳಿದ್ದು ಈಗ ಖುಲಾಸೆಗೊಳಿಸಿದೆ ಕೋರ್ಟ್. ಸಾಕ್ಷ್ಯಾಧಾರಗಳ ಕೊರತೆಯ ಹಿನ್ನೆಲೆಯಲ್ಲಿ ಖುಲಾಸೆಗೊಳಿಸಿರೋದು. ಅಗೇನ್ ರಿಪೀಟ್ ಮಾಡ್ತೀನಿ, ಸಾಕ್ಷ್ಯಾಧಾರಗಳ ಕೊರತೆಯ ಹಿನ್ನೆಲೆಯಲ್ಲಿ ಖುಲಾಸೆಗೊಳಿಸಿದೆ ಕೋರ್ಟ್. ಸದ್ಯಕ್ಕೆ ಬಹುದೊಡ್ಡದಾದಂಥ ರಿಲೀಫ್ ಈಗ ದಿಲೀಪ್ ಅವರಿಗೆ ಸಿಗ್ತಾ ಇರೋದು. 8ನೇ ಆರೋಪಿಯಾಗಿದ್ರು. ಅತ್ಯಾಚಾರ ಕೇಸ್ನಲ್ಲಿ, ಅದು ಗ್ಯಾಂಗ್ ರೇಪ್ ಕೇಸ್ನಲ್ಲಿ 8ನೇ ಆರೋಪಿಯನ್ನಾಗಿ ಮಾಡಲಾಗಿತ್ತು. ನನ್ನನ್ನು ಸಿಲುಕಿಸಲಾಗಿದೆ ಅಂತ ದಿಲೀಪ್ ಹೇಳಿದ್ದು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣದ ಬಗ್ಗೆ? ಅತ್ಯಾಚಾರ ಮತ್ತು ಅಕ್ರಮವಾಗಿ ಏನು ಸೆರೆ ಹಿಡಿಯುವಂಥದ್ದು ಅಥವಾ ಕಿಡ್ನ್ಯಾಪ್ ಪ್ರಕರಣ ಏನಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2017ರಲ್ಲಿ ಮಲಯಾಳಂನ ನಟ ದಿಲೀಪ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ CBI ಕೂಡ ತನಿಖೆಯನ್ನು ನಡೆಸಿತ್ತು. ಸುಮಾರು 200ಕ್ಕಿಂತ ಹೆಚ್ಚು ಮಂದಿ ಸಾಕ್ಷ್ಯಾಧಾರಗಳ ವಿಚಾರಣೆಯನ್ನು ನಡೆಸಲಾಗಿತ್ತು. ಅದಾದ ಬಳಿಕ ಸರಿಸುಮಾರು 834 ಪುಟಗಳ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಏನು CBI ಮಾಡಿತ್ತು. ಈ ಒಂದು ಇಡೀ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರುವಂಥದ್ದು, ಆರೋಪಿ 1ರಿಂದ 6ನೇ ಆರೋಪಿಗಳೆಂದರೆ ಇವರು ತಪ್ಪಿತಸ್ಥರು ಅನ್ನುವಂಥದ್ದು ಪ್ರೂವ್ ಆಗಿದೆ. ಈ ಒಂದು ಪ್ರಕರಣದಲ್ಲಿ 8ನೇ ಆರೋಪಿಯಾಗಿ ದಿಲೀಪ್ ಗುರುತಿಸಿಕೊಂಡಿದ್ರು. ಈ ಒಂದು ಪ್ರಕರಣಕ್ಕೆ ನೇರವಾದ ಸಂಬಂಧ ಇಲ್ಲ ಅನ್ನುವಂಥದ್ದು ತನಿಖೆಯ ಹಂತದಲ್ಲಿ ಗೊತ್ತಾಗಿರುವಂಥದ್ದು. ಮತ್ತೆ ವಿಚಾರಣೆಯಲ್ಲೂ ಕೂಡ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ 230ಕ್ಕಿಂತ ಹೆಚ್ಚು ಸಾಕ್ಷ್ಯಾಧಾರಗಳ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ದಿಲೀಪ್ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ತಪ್ಪಿತಸ್ಥರು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಸಿಗದೇ ಇಲ್ಲ. ಹೀಗಾಗಿ ಕೋರ್ಟ್ ಅವರನ್ನ ಪ್ರಕರಣದಿಂದ ಕೈಬಿಡುವಂತ ನಿರ್ಧಾರಕ್ಕೆ ಮಾಡಿ ಈ ಒಂದು ಪ್ರಕರಣದಿಂದ ಅವರಿಗೆ ಖುಲಾಸೆಯನ್ನು ಕೊಟ್ಟಿರುವಂಥದ್ದು. ಅರುಣ್. ಓಕೆ ಶಬೀರ್, ಹಾಗಿದ್ದಾಗ ಈಗ ಆರೋಪಿಗಳು 1ರಿಂದ 6, 7ನೇ ಆರೋಪಿಯು ಕೂಡ ಖುಲಾಸೆಗೊಂಡ್ರ? ಟೋಟಲ್ ಎಷ್ಟು ಆರೋಪಿಗಳು ಇದ್ರು ಈ ಪ್ರಕರಣದಲ್ಲಿ? ಒಟ್ಟು 8 ಜನ ಆರೋಪಿಗಳಿದ್ರು. ಈ ಆರೋಪಿಗಳು ಎಲ್ಲರೂ ಕೂಡ ಒಟ್ಟಾಗಿ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡಿ ಈ ಒಂದು ಪ್ರಕರಣವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಆರಂಭಿಕ ಆರೋಪ ಆಗಿತ್ತು. ಮತ್ತು ನಟಿಯನ್ನು ಅಕ್ರಮವಾಗಿ ಒತ್ತೆಯಾಳಾಗಿಟ್ಕೊಳ್ಳಲಾಗಿತ್ತು. ಆಕೆಯನ್ನು ಕಿಡ್ನ್ಯಾಪ್ ಮಾಡಿ ಕಾರ್ನಲ್ಲಿ ಓಡಾಡಿಸುವಂಥ ಕೆಲಸ ಆಗಿತ್ತು. ಮತ್ತು ಆಕೆಯ ಮೇಲೆ ಅತ್ಯಾಚಾರಕ್ಕೂ ಕೂಡ ಪ್ರಯತ್ನವನ್ನು ಪಡಲಾಗಿತ್ತು ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಇದರಲ್ಲಿ ಪ್ರಕರಣದ 8ನೇ ಆರೋಪಿಯಾಗಿ ದಿಲೀಪ್ ಕುಮಾರ್ ಗುರುತಿಸಿಕೊಂಡಿದ್ರು. ಸೊ ಉಳಿದಂಥ ಆರೋಪಿಗಳ ವಿರುದ್ಧ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಸಿಕ್ಕಂಥ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಅವರನ್ನ ತಪ್ಪಿತಸ್ಥರು ಅಂತ ಹೇಳಿರುವಂಥದ್ದು. 7 ಮತ್ತು 8ನೇ ಆರೋಪಿಗಳೇನಿದ್ರು ಈ ಆರೋಪಿಗಳ ವಿರುದ್ಧ ಯಾವುದೇ ರೀತಿಯಾದಂತಹ ಸೂಕ್ತ ಸಾಕ್ಷ್ಯಾಧಾರಗಳು ಕೂಡ ಸಿಗಲಿಲ್ಲ. 230ಕ್ಕಿಂತ ಹೆಚ್ಚು ಸಾಕ್ಷ್ಯಾಧಾರಗಳನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಬಹುತೇಕ ಚಿತ್ರರಂಗ ಸೇರಿದಂತೆ ಬೇರೆ ಬೇರೆ ವಲಯದ ಪ್ರಮುಖ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳೇನಿದ್ರು ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ದಿಲೀಪ್ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಕೂಡ ಕಂಡು ಬಂದಿರಲಿಲ್ಲ. ಮತ್ತೆ CBI ಮಾಡಿದಂಥ ಆರೋಪಗಳಿಗೆ ಪೂರಕವಾದಂಥ ಯಾವುದೇ ರೀತಿಯಾದಂತಹ ಪುಷ್ಟಿ ಕೊಡುವಂತಹ ಸಾಕ್ಷ್ಯಗಳು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಅವರನ್ನ ಪ್ರಕರಣದಿಂದ ಖುಲಾಸೆ ಮಾಡುವಂತ ತೀರ್ಮಾನವನ್ನು ನ್ಯಾಯಾಲಯ ಮಾಡಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.